ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗ್ಬೇಕು. ನೋಡಿ, ನೀವು ನಂಬ್ತಿರಲ್ಲೋ, ಎಂತ ಮಿಸೈಲ್ ಬಳಸಿದ್ದು ಅಂದ್ರೆ ಫೇಸ್ ರೀಡ್ ಮಾಡುತ್ತೆ. ಅದು ನಮ್ಮ ಹತ್ರ ಎಂತ ಟೆಕ್ನಾಲಜಿ ಇದ್ರೆ ಫೇಸ್ ರೀಡ್ ಮಾಡುತ್ತೆ. ಉಡ್ಕೊಂಡೋಗಿ ಹೊಡೆದಿದೆ ನೋಡಿ. ಅಷ್ಟು ದೊಡ್ಡ ಬೆಹವಾಲ್ಪುರದಲ್ಲಿ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ, ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪಾಕಿಸ್ತಾನದ ನಾಗರಿಕರಿಗಾಗ್ಲಿ ಆರ್ಮಿ ಬೇಸ್ಗಾಗ್ಲಿ ತೊಂದರೆ ಕೊಟ್ಟಿಲ್ಲ. ಯಾವನು ಟೆರರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವ್ನು ಉಡಾಯ್ತಿದ್ದಾರೆ, ತಪ್ಪೇನಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ 2.1 ಸ್ಟಾರ್ಟ್ ಆಗುತ್ತೆ, ಇನ್ನೂ ಉಡಾಯಿಸ್ತಾರೆ. ರಾತ್ರಿ ಜಮ್ಮು ಮೇಲೆ ಅಟ್ಯಾಕ್ ಆಗಿದೆ ಅಂತ ಅದು ಗೊತ್ತಾಯ್ತು. ಪಾಕಿಸ್ತಾನ ಅವ್ರು ಏನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ POK ಅಂತಿದೆ, ಅದನ್ನ ಈ ಸಂದು ಜೈಷ್ ಇ ಮೊಹಮ್ಮದ್ ಲಷ್ಕರ್ ಇ ತೊಯ್ಬಾ ಅಂತ. ಲಷ್ಕರ್ ಇ ತೊಯ್ಬಾ ಸ್ಟಾರ್ಟ್ ಆಗಿದ್ದು 1986ರಲ್ಲಿ. ಹಫೀಜ್ ಸಯೀದ್ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವನ ಉದ್ದೇಶ ಏನಾಗಿರುತ್ತೆ ಗೊತ್ತಾ? ಎಂಟೈರ್ ಇಂಡಿಯಾನ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ಹಫೀಜ್ ಸಯೀದ್ ಉದ್ದೇಶ. ಲಷ್ಕರ್ ಇ ತೊಯ್ಬಾನ್ ಕಟ್ತಾನೆ. ಲಷ್ಕರ್ ಇ ತೊಯ್ಬಾ ಕಟ್ಟಿ ಅದೇ ಹಫೀಜ್ ಸಯೀದ್ ಟೀಮೇ ಮುಂಬೈ ಅಟ್ಯಾಕ್ ಕಾರಣ ಆಗೋದು. ಲಷ್ಕರ್ ಇ ತೊಯ್ಬಾ ಟಾರ್ಗೆಟ್ ಎಂಟೈರ್ ಇಂಡಿಯಾ. ಏನಾಗುತ್ತೆ, ಲಷ್ಕರ್ ಇ ತೊಯ್ಬಾ ಅಲ್ಲಿ ಇದ್ದಾಗ ಅದು ತುಂಬಾ ವಿಂಗ್ಸ್ ಎಕ್ಸ್ಪ್ಯಾಂಡ್ ಮಾಡುವಾಗ ಅದಕ್ಕೆ ಒಸಾಮಾ ಬಿನ್ ಲಾಡೆನ್ ಸಪೋರ್ಟ್ ಮಾಡ್ತಾನೆ. ಇವತ್ತು ನಾವೇನು ಜೈಷ್ ಎ ಮೊಹಮ್ಮದ್ ಚೀಫ್ ಇದ್ದಾನೆ ಅಜರ್ ಅಂತ, ಇವನ್ನ 94 ಅರೆಸ್ಟ್ ಮಾಡುತ್ತೆ, 93 ಅರೆಸ್ಟ್ ಮಾಡುತ್ತೆ ನಮ್ಮ ಸರ್ಕಾರ. 93 ಅರೆಸ್ಟ್ ಮಾಡಿದ್ರೆ ಆವಾಗ ಇದೇ ಜೈಷ್ ಎ ಮೊಹಮ್ಮದ್ ಸಂಘದವರು 6 ಜನ ಫಾರಿನರ್ಸ್ನ ಕಿಡ್ನಾಪ್ ಮಾಡ್ತಾರೆ. ಅದ್ರಲ್ಲಿ 4 ಜನ ಬ್ರಿಟಿಷ್ ಅವರು, ಒಬ್ಬ ನಾರ್ವೇನು, ಒಬ್ಬ ಅಮೆರಿಕನ್. ಜಾನ್ ಅನ್ನೋ ಅಮೆರಿಕನ್ ತಪ್ಸ್ಕೊಂಡ್ ಬಂದ್ಬಿಡ್ತಾನೆ. ಅವ್ರನ್ನ ಕಿಡ್ನಾಪ್ ಮಾಡೋದು ಎಲ್ಲಿ ಗೊತ್ತಾ? ಇದೇ ಪೆಹಲ್ಗಾಮ್ ಅಲ್ಲಿ ಜೂನ್ 6ನೇ ತಾರೀಕು. ಪೆಹಲ್ಗಾಮ್ ಅಲ್ಲಿ ಜೂನ್ 6ನೇ ತಾರೀಕು 94 ಲಷ್ಕರ್ ಇ ತೊಯ್ಬಾ ಕಿಡ್ನಾಪ್ ಮಾಡ್ತಾರೆ. ಅದ್ರಲ್ಲಿ ಜಾನ್ ಅನ್ನೋ ಅಮೆರಿಕಾದವನು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ. ಇನ್ನೊಬ್ಬ ನಾರ್ವೆ ಅವ್ನು ಸಿಗಾಕೊಂತಾನೆ. ಅಲ್ಲಿ ಅವನ ಹೆಡ್ನ ಕಡ್ದಾಕ್ತಾರೆ. 4 ಜನ ಏನಾದ್ರು ಅಂತ ಇವತ್ತಿಗೂ ಗೊತ್ತಾಗಲ್ಲ. ಆ 4 ಜನ ಇಟ್ಕೊಂಡು ಈ ಜೈಷ್ ಎ ಮೊಹಮ್ಮದ್ ಚೀಫ್ನ ರಿಲೀಸ್ ಮಾಡಿ ಅಂತ ಕೇಳ್ತಾರೆ, ಬಿಡಲ್ಲ. ಆವಾಗೆ ಇವರು ಕಂದಹಾರ್ ಫ್ಲೈಟ್ IC-816ನ 160ಕ್ಕೂ ಹೆಚ್ಚಿರೋ ಪ್ಯಾಸೆಂಜರ್ ಫ್ಲೈಟ್ನ ಹೈಜಾಕ್ ಮಾಡೋದು. ಹೈಜಾಕ್ ಮಾಡಿ ಆ ಫ್ಲೈಟ್ ಫಸ್ಟ್ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನದ ISI ಸಪೋರ್ಟ್. ISI ಅಂದ್ರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ. IS ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ ಅಂತ. ಇದು ISI, ಪಾಕಿಸ್ತಾನ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ. ಪಾಕಿಸ್ತಾನಕ್ಕೆ ಹೋಗುತ್ತೆ, ಅಲ್ಲಿಂದ ಆಫ್ಘಾನಿಸ್ತಾನ ಕಾಬೂಲ್ಗೆ ಬರುತ್ತೆ. ಆವಾಗ ಈತ ರಿಲೀಸ್ ಆಗ್ತಾನೆ 96 ಅಲ್ಲಿ. ಈತ ರಿಲೀಸ್ ಆದ್ಮೇಲೆ 2000ರಲ್ಲಿ ಕಟ್ಟೋದೆ ಜೈಷ್ ಇ ಮೊಹಮ್ಮದ್. ಲಷ್ಕರ್ ಇ ತೊಯ್ಬಾದಿಂದ ಆಚೆ ಬಂದು ಕೆಲವರು ಕಟ್ಟೋದೆ ಜೈಷ್ ಇ ಮೊಹಮ್ಮದ್. ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಬೆಹವಾಲ್ಪುರ್. ಈತ ಏನ್ ಮಾಡ್ತಾನೆ, 2001 ಜಮ್ಮು ಕಾಶ್ಮೀರ ಅಸೆಂಬ್ಲಿನ ಅಟ್ಯಾಕ್ ಮಾಡ್ತಾನೆ. 2012 ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಅಲ್ಲ, 4-5 ಪ್ಲೇಸಲ್ಲಿ ಅಟ್ಯಾಕ್ ಮಾಡ್ತಾನೆ. ಇದು ಬಹಳ ಗಮನಿಸ್ತಾ ಇರುತ್ತೆ. ಮೊನ್ನೆ ಏಕಾಏಕಿ ಇವ್ರ ಫ್ಯಾಮಿಲಿನ ಉಡಾಯಿಸುತ್ತೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಇಂಡಿಯನ್ ಆರ್ಮಿ. ಆ ಉಡಾಯಿಸಿರೋದ್ರಲ್ಲಿ ಒಬ್ಬ ಸತ್ತೋಗ್ತಾನೆ, ಇವನ್ ಕಸಿನ್. ಅವ್ನು ಯಾರು ಅಂದ್ರೆ ಮುಂಬೈ ಬಾಂಬಲ್ಲಿ ಬ್ಲಾಸ್ಟ್ಗೆ ಬಾಂಬ್ ಬಿಟ್ಟವನು. ಸೊ ಅವನು ಹೋಗ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗ್ಬೇಕು. ನೋಡಿ, ನೀವು ನಂಬ್ತಿರಲ್ಲೋ, ಎಂತ ಮಿಸೈಲ್ ಬಳಸಿದ್ದು ಅಂದ್ರೆ ಫೇಸ್ ರೀಡ್ ಮಾಡುತ್ತೆ. ಅದು ನಮ್ಮ ಹತ್ರ ಎಂತ ಟೆಕ್ನಾಲಜಿ ಇದ್ರೆ ಫೇಸ್ ರೀಡ್ ಮಾಡುತ್ತೆ. ಉಡ್ಕೊಂಡೋಗಿ ಹೊಡೆದಿದೆ ನೋಡಿ. ಅಷ್ಟು ದೊಡ್ಡ ಬೆಹವಾಲ್ಪುರದಲ್ಲಿ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ, ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪಾಕಿಸ್ತಾನದ ನಾಗರಿಕರಿಗಾಗ್ಲಿ ಆರ್ಮಿ ಬೇಸ್ಗಾಗ್ಲಿ ತೊಂದರೆ ಕೊಟ್ಟಿಲ್ಲ. ಯಾವನು ಟೆರರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವ್ನು ಉಡಾಯ್ತಿದ್ದಾರೆ, ತಪ್ಪೇನಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ 2.1 ಸ್ಟಾರ್ಟ್ ಆಗುತ್ತೆ, ಇನ್ನೂ ಉಡಾಯಿಸ್ತಾರೆ. ರಾತ್ರಿ ಜಮ್ಮು ಮೇಲೆ ಅಟ್ಯಾಕ್ ಆಗಿದೆ ಅಂತ ಅದು ಗೊತ್ತಾಯ್ತು. ಪಾಕಿಸ್ತಾನ ಅವ್ರು ಏನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ POK ಅಂತಿದೆ, ಅದನ್ನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಾನು ಕೇಂದ್ರಕ್ಕೆ, ಇಂಡಿಯನ್ ಆರ್ಮಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಟೆರರ್ ಆಕ್ಟಿವಿಟೀಸು ಇಲ್ಲಿಗೆ ನಿಲ್ಲಬೇಕು. ಹಿಜ್ಬುಲ್ಲಾ, ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಈ ಸಂಘಟನೆಗಳು. ಮತ್ತೆ ಮೊನ್ನೆ ಲಾಹೋರ್ಗೆ 30 ಕಿಲೋಮೀಟರ್ ದೂರದಲ್ಲಿ ಲಷ್ಕರ್ ಇ ತೊಯ್ಬಾ ಹೆಡ್ ಕ್ವಾರ್ಟರ್ ಇರೋದು, ಬೆಹವಾಲ್ಪುರಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಇರೋದು. ಎರಡನ್ನೂ ಬಿಟ್ಟು ಮಿಕ್ಕಿದ್ದು ಉಡಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗಾಗಲೇ ಜೈಷ್ ಎ ಮೊಹಮ್ಮದ್ ಅವನು ಬಾಯಿ ಬಡ್ಕೊಂತಾ ಇದ್ದಾನೆ, ಸತ್ತೋಗ್ಬೇಕಾಗಿತ್ತು ಅಂತ. ಮೋಸ್ಟ್ಲಿ ಅವನೇನು ಸತ್ತೋಗೋ ಅವಶ್ಯಕತೆ ಇಲ್ಲ, ನಮ್ಮವರೇ ಉಡಾಯಿಸ್ತಾರೆ. ಮೋಸ್ಟ್ಲಿ ಅವನಿರೋ ಜಾಗನೂ